ಕಾಲೇಜ್ ಲೈಫ್ ಅಂದ್ಕೊಂಡಿರ್ತೀವಿ ಕಾಲೇಜಿಗೆ ಹೋಗುವಾಗ, ಯಾಕಾದರೂ ಈ ಕಾಲೇಜಿಗೆ ಬರ್ತಿದ್ದೀನೋ, ಯಾಕೆ ಇಲ್ಲಿ ಅಡ್ಮಿಷನ್ ಮಾಡಿಸ್ದೆ, ಆರಾಮ್ಸೆ ಮನೇಲಿರ್ಬೋದಿತ್ತಲ್ಲ ಅಂತ ಎಲ್ಲರಿಗೂ ಅನಿಸಿರುತ್ತೆ ಅಲ್ವಾ ಇದು. ಆದರೆ ಇವಾಗ ಮತ್ತೆ ಕಾಲೇಜಿಗೆ ಹೋಗಬೇಕು, ಆ ಸ್ಟೂಡೆಂಟ್ ಲೈಫ್ ಬೇಕು, ಆ ಕ್ಲಾಸ್ ರೂಮಿಗೆ ಹೋಗಿ ಕೂತ್ಕೋಬೇಕು, ಆ ಡೆಸ್ಕ್ ಮೇಲೆ ನಮ್ಮ ಹೆಸರು ಬರೀಬೇಕು, ಫ್ರೆಂಡ್ಸ್ ಜೊತೆ ಮಾತಾಡಬೇಕು, ಜಗಳ ಆಡಬೇಕು ಅಂತಂದ್ರು ಆಗತ್ತಾ ಇವಾಗ? ಆಗಲ್ಲ ಅಲ್ವಾ. ಆ ಟೈಮ್ ಮುಗ್ದು ಹೋಯಿತು ನಮ್ಮದು. ನಾವು ಫಸ್ಟ್ ಇಯರಿಗೆ ಬಂದಾಗ ಪ್ಲ್ಯಾನ್ ಮಾಡಿರ್ತೀವಿ, ಟ್ರಿಪ್ಪಿಗೆ ಅಲ್ಲಿಗೆ ಹೋಗೋಣ, ಅಲ್ಲಿ ಹೋಗಿ ಮಜಾ ಮಾಡೋಣ. ಈಗ ಫೈನಲ್ ಇಯರಿಗೆ ಬಂದರೂ ನಮ್ಮ ಟ್ರಿಪ್ ಪ್ಲ್ಯಾನ್ ಮಾತ್ರ ಸಕ್ಸಸ್ ಆಗೋಲ್ಲ. ಮಾತಲ್ಲೇ ಬೇಕಾದ್ರೆ ದುಬೈಗೆ ಬೇಕಾದ್ರೆ ಹೋಗಿ ಬಂದುಬಿಡ್ತಿದ್ವಿ ನಾವು, ಆ ಥರ ಪ್ಲ್ಯಾನ್ ಎಲ್ಲ ಮಾಡ್ತಿದ್ವಿ. ಹಾಗೆ ಎಕ್ಸಾಮ್ ಟೈಮ್ಗೆ, ಅದರಲ್ಲೂ ಡಿಗ್ರಿ ಎಕ್ಸಾಮ್ ಅಂತೂ ಕೇಳದೆ ಬಿಡ, ಓದ್ತಾನೆ ಇರಲಿಲ್ಲ. ಹಿಂದಿನ ದಿನ ಬುಕ್ ಹಿಡ್ಕೊಂಡು ಮಾತಾಡ್ತಾ ಇರೋದು, ಅದರಲ್ಲೂ ಹೇಳೋದು ಸ್ಕೂಲ್ನಲ್ಲಿ ಓದೋ ಥರ ನಾನೇನಾದ್ರು ಡಿಗ್ರಿ ಲೈಫಲ್ಲಿ ಓದಿದ್ದಿದ್ರೆ ಮಚ್ಚ, ಟಾಪಲ್ಲಿ ನಾನೇ ಬರ್ತಿದ್ದೆ ಮಚ್ಚ ಅಂತ ಹೇಳೋದು. ಹಾಗೆ ಎಕ್ಸಾಮ್, ಪ್ರಾಜೆಕ್ಟ್, ಅಸೈನ್ಮೆಂಟ್ ಅಂತ ಒಂದು ಕಡೆ ತಲೆ ತಿಂತಾಯಿದ್ರೆ, ಇನ್ನೊಂದು ಕಡೆ ಟ್ರೆಡಿಷ್ನಲ್ ಡೇ, ಆ್ಯನ್ವಲ್ ಡೇ, ಆ ಡೇ ಈ ಡೇ ಅಂತ ಇನ್ನೊಂದು ಕಡೆ ಖುಷಿ ಆಗ್ತಾಯಿತ್ತು. ಈ ಹುಡುಗಿರಿಗಂತೂ ಕೇಳೋದೇ ಬೇಡ, ಅವ್ರು ಎಕ್ಸಾಮಿಗೆ ಓದ್ತಾ ಇದ್ರೋ ಬಿಡ್ತಿದ್ರೋ ಗೊತ್ತಿಲ್ಲ, ಬಟ್ ಫಂಕ್ಷನ್ ಅಂತ ಬಂದರೆ 1 ವಾರ ಮುಂಚೆ ಪ್ರಿಪ್ರೇಷನ್ ಸ್ಟಾರ್ಟ್ ಆಗ್ತಾಯಿತ್ತು. ಹೇಗೋ ಲಾಸ್ಟ್ 6 ಸೆಮ್ ಮುಗೀತು, ಕಾಲೇಜ್ ಲೈಫ್ ಅಂತೂ ಎಂಡ್ ಆಯಿತು. ಆ ನಮ್ಮ ಕಾಲೇಜ್ ಲೈಫ್ ಬ್ಯೂಟಿಫುಲ್ ಮೆಮೊರೀಸ್ನ ನೆನ್ಪು ಮಾಡ್ಕೊತಾ ಇರೋದು ಅಷ್ಟೆ. ಯಾವ ಸ್ಟೂಡೆಂಟ್ ಸಹ ಮರೆಯೋಕ್ಕಾಗಲ್ಲ ಈ ಕಾಲೇಜ್ ಲೈಫ್ನ.